ಬೆಂಗನ್ ಅಂದರೆ ಬದನೆಕಾಯಿ ಇಷ್ಟ ಇರುವವರು ಇಲ್ಲದೇ ಇರುವವರು ಒಂದು ಸಲ ಈ ವಿಡಿಯೋ ನೋಡಿ ನೀವು ಕೂಡ ಇಷ್ಟಪಟ್ಟು ತಿಂತೀರಾ. ನಿಜ ಹೇಳಬೇಕಂದ್ರೆ ನನಗೂ ಇಷ್ಟ ಇಲ್ಲ, ಆದರೆ ನನ್ನ ಹಸ್ಬೆಂಡಿಗೆ ಇಷ್ಟ. ಆಗ ನಾನು ತಿಂದೇ ಇದ್ದರೆ ಸರಿಯಾಗಲ್ಲ ಅಂತ, ಮತ್ತು ಇದು ಹೆಲ್ತಿಗೂ ಒಳ್ಳೆಯದು ತುಂಬ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತೇನೆ. ಯಾವ ರೀತಿ ಮಾಡ್ತೇನೆ ಅಂತ ಫುಲ್ ವಿಡಿಯೋ ನೋಡಿ, ಆಗ ತಿಂದೇ ಇರುವವರು ಕೂಡ ನೀವು ಕೂಡ ತಿಂತೀರಾ. ನಾವು ಇದು ಬೆಂಗನ್ ಸೆಲೆಕ್ಟ್ ಮಾಡುವಾಗ ಇದು ಲೈಟ್ ವೆಯ್ಟ್ ಇರೋದು ತಗೊಳ್ಬೇಕು. ಯಾಕೆಂದರೆ ಅದರಲ್ಲಿ ಅಷ್ಟೊಂದು ಸೀಡ್ ಇರೋದಿಲ್ಲ, ಕೆಲವೊಂದರಲ್ಲಿ ಸ್ವಲ್ಪ ಇರುತ್ತೆ, ಆದರೆ ಹೆಚ್ಚಾಗಿ ಸೀಡ್ ಇರೋದಿಲ್ಲ ಲೈಟ್ ವೆಯ್ಟಲ್ಲಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ಈ ರೀತಿ ಯಾಕೆ ಕಟ್ ಮಾಡೋದು ಅಂತ ನಿಮಗೆ ವಿಡಿಯೋ ನೋಡ್ತಾ ಗೊತ್ತಾಗುತ್ತೆ. ಇದು ಬೆಂಗನ್ ಭರ್ತಕ್ಕಿಂತ ತುಂಬಾ ಈಸಿಯಾಗಿ ಮಾಡ್ಬೋದು, ಅದಕ್ಕಿಂತಲೂ ಟೇಸ್ಟಿ ಆಗುತ್ತೆ. ನಾನಿಲ್ಲಿ 2 ಆನಿಯನ್ 2 ಟೊಮೆಟೊ ತಗೊಂಡಿದ್ದೇನೆ. ಒಂದು ಸಣ್ಣ ಪೀಸ್ ಕ್ಯಾರೆಟ್, ಅಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕಟ್ ಮಾಡಿದಂಥದ್ದು ಇತ್ತು, ಅದನ್ನೇ ಸ್ವಲ್ಪ ತಗೊಂಡಿದ್ದೇನೆ. ಈಗ ಕಡೆಗೆ ನಾನು ಇಲ್ಲಿ ಮಸ್ಟರ್ಡ್ ಆಯಿಲ್ ಹಾಕ್ತಾಯಿದ್ದೇನೆ. ಇದು ಮಸ್ಟರ್ಡ್ ಆಯಿಲಲ್ಲಿ ತುಂಬ ಚೆನ್ನಾಗಾಗುತ್ತೆ ಈ ಸಬ್ಜಿ. ನಾನು ಅದಕ್ಕೆ ಜೀರಾ ಹಾಕ್ತಾಯಿದ್ದೇನೆ. ಎಣ್ಣೆ ಬಿಸಿ ಆಗಬೇಕು ಮಸ್ಟರ್ಡ್ ಆಯಿಲ್. ನಂತರ ಇದನ್ನು ಆನಿಯನ್ ಕೂಡ ಹಾಕ್ತಾಯಿದ್ದೇನೆ. ಆನಿಯನ್ 1-2 ಹಾಕಿದಷ್ಟು ಚೆನ್ನಾಗಿರುತ್ತೆ ಆನಿಯನ್. ನಂತರ ಅದು ಸ್ವಲ್ಪ ಬಾಡಿದ ಮೇಲೆ ಇಲ್ಲಿ ನಾನು ಕರಿಪತ್ತ ಪೌಡ್ರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ತಾಯಿದ್ದೇನೆ. ಅಂದರೆ ಹಸಿ ವಾಸನೆ ಹೋಗುವವರೆಗೆ ಹುರಿತೇನೆ. ನಂತರ ನಾನು ಟೊಮೆಟೊ ಕೂಡ ಹಾಕ್ತೇನೆ. ಟೊಮೆಟೊ ಹಾಕಿಬಿಟ್ಟು ಅದು ಬೇಯಲಿಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ತೇನೆ, ಮತ್ತು ಚೆಕ್ ಮಾಡ್ಬೋದು ಸಾಲ್ಟ್. ನಂತರ ಕ್ಯಾರೆಟ್ ಕೂಡ ಈ ಸ್ಟೇಜಲ್ಲಿ ನಾನು ಹಾಕ್ತಾ ಇದ್ದೇನೆ. ನಂತರ ನಾನು ಕಟ್ ಮಾಡಿದ್ದ ಬೆಂಗನನ್ನು ಕೂಡ ಹಾಕ್ತೇನೆ ಇದರಲ್ಲಿ. ಇದಕ್ಕೆ ನಾನು ಹಸಿ ಬಟಾಣಿ ಕೂಡ ಹಾಕಿದ್ದೇನೆ. ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಅದನ್ನು ನೆನೆಸ್ಬಿಟ್ಟು, ಅಂದರೆ ಬಾಯ್ಲ್ ಮಾಡಿಬಿಟ್ಟು ಅದಕ್ಕೆ ಹಾಕಿದ್ದೇನೆ. ಇದೆಲ್ಲ ತರಕಾರಿ ಹಾಕುವಾಗ ತುಂಬಾ ಟೇಸ್ಟ್ ಆಗುತ್ತೆ. ನಾನಿಲ್ಲಿ ಹಲ್ದಿ, ರೆಡ್ ಚಿಲ್ಲಿ ಪೌಡ್ರು, ಧನಿಯಾ, ಜೀರಾ ಮತ್ತು ಪಾವ್ ಭಾಜಿ ಮಸಾಲ ಹಾಕ್ತಾ ಇದ್ದೇನೆ. ನೀವು ಯಾವುದೇ ಬೇಕಾದರೆ ರೆಡಿಮೇಡ್ ಮಸಾಲ ಹಾಕ್ಬೋದು ನಿಮಗೆ ಇಷ್ಟ ಆಗುವಂಥದ್ದು. ಚೆನ್ನಾಗಿ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಜಾಸ್ತಿ ಹೊತ್ತು ಬೇಕಾಗಿಲ್ಲ, ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಬೇಗನೆ ಬೇಯುತ್ತೆ. ಸ್ವಲ್ಪ ನಾನಿಲ್ಲಿ ಬಿಸಿನೀರು ಹಾಕ್ತಾ ಇದ್ದೇನೆ. ತುಂಬ ಡ್ರೈ ಆಗಬಾರ್ದು ಅಂತ ಸ್ವಲ್ಪನೇ ನೀರು ಹಾಕ್ತಾ ಇದ್ದೇನೆ. ನೀರು ಹಾಕಿದ ಮೇಲೆ ನಾನು ಸಾಲ್ಟ್ ಕೂಡ ಚೆಕ್ ಮಾಡ್ತಾ ಇದ್ದೇನೆ. ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಬೇಗ ಬೇಯುತ್ತೆ. ಅದರ ಸಿಪ್ಪೆ ಮತ್ತು ಅದು ಬೇರೆ ಬೇರೆ ಆಗಲ್ಲ. ದೊಡ್ಡದಾಗಿ ಕಟ್ ಮಾಡಿದರೆ ನಿಮಗೆ ನೋಡಿ ಸಿಪ್ಪೆ ಮೇಲ್ಗಡೆ ಸಿಗುತ್ತೆ. ಅದು ಬಾಯಿಗೆ ಸಿಕ್ಕಿದರೆ ತಿನ್ನದೇ ಇರುವವರಿಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಮತ್ತೇನು ಪೀಸ್ ನಿಮಗೆ ದೊಡ್ಡದಾಗಿ ಕಾಣ್ತಾ ಇದ್ದರೆ ಸ್ಪೂನಿಂದ ಸರಿಯಾಗಿ ತಿರುಗಿಸ್ತಾ ಇರುವಾಗ ಅದು ಮ್ಯಾಶ್ ಆಗಿಬಿಡುತ್ತೆ. ಮತ್ತು ಎಲ್ಲ ವೆಜಿಟೇಬಲ್ನ ಜೊತೆ ಅದು ಇರೋದ್ರಿಂದ ಅಷ್ಟೊಂದು ಇದು ಗೊತ್ತಾಗಲ್ಲ. ತುಂಬಾ ಟೇಸ್ಟಿಯಾಗಿ ಬರ್ತದೆ ಇದು. ಒಂದು ಸಲ ನೀವು ಈ ರೆಸಿಪಿ ಟ್ರೈ ಮಾಡಿ. ನನ್ನ ರೆಸಿಪಿ ಎಲ್ಲರ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.